ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ವ್ಯೂಸ್ ಹೆಂಗಿರುತ್ತೆ ಅಂತ ಕೇಳಿ ನೋಡಿದ್ರಲ್ಲ. ಸೌಂಡು ಇದು ಗುಬ್ಬಚ್ಚಿಗಳು ಚಿಲಿಪಿಲಿ ಸೌಂಡು, ಪ್ರಶಾಂತವಾಗಿರುತ್ತೆ ವಾತಾವರಣ. ಇನ್ನೂ ಅಷ್ಟು ಬೆಳಕಾಗಿರಲಿಲ್ಲ ಅಂತ ಸರಿ ಅಂತ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಗುಬ್ಬಚ್ಚಿಗಳ ಸೌಂಡು ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂಥರ ಅಲಾರಮ್ ಥರ ಇರುತ್ತೆ ಕೇಳೋದಕ್ಕೆ, ಕೋಳಿ ಕೂಗೋದು, ಈ ಗುಬ್ಬಚ್ಚಿಗಳ ಸೌಂಡು ಎಲ್ಲ. ಹಾಗೆ ಇಲ್ಲಿ ನೋಡಿ ಟಗರು ಮತ್ತು ಕೋಳಿ ಫೈಟಿಂಗ್. ಫ್ರೆಂಡ್ಸ್, ಎಲ್ಲಾದರೂ ನೋಡಿದ್ದೀರಾ ಕೋಳಿ ಫೈಟಿಂಗ್ ಇರುತ್ತೆ, ಇಲ್ಲ ಟಗರು ಫೈಟಿಂಗ್ ಇರುತ್ತೆ. ಇಲ್ಲಿ ನೋಡಿ ಡಿಫ್ರೆಂಟಾಗಿ ಎಷ್ಟೊತ್ತಿಂದ ಇವು ಜಗಳ ಆಡ್ತಾಯಿದ್ದಾವೆ. ಹಾಗೆ ಅದೊಂದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ಅಕ್ಕಿ ಸ್ವಲ್ಪ ಮಿಷಿನ್ಗೆ ಹಾಕೊಳ್ಳೋಕ್ಕೆ ಹಸಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಅಕ್ಕಿ ಹಸಿಟ್ಟು. ಅದಕ್ಕೆ ಅಕ್ಕಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ತೊಳೆದ್ಬಿಟ್ಟು. ಬಿಸಿಲು ಚೆನ್ನಾಗಿತ್ತಲ್ವ, ಬಿಸಿಲಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋಣ. ರೊಟ್ಟಿಗೆ ಇಲ್ಲ ಏನಾದರೂ ಮಾಡಬೇಕು ಆದರೆ ಆಗುತ್ತೆ ಅಂಥೇಳಿ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಷ್ಟೊಂದೇನು ಗಲೀಜಿರಲಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಭತ್ತ ಇತ್ತು. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಆ ಬಕೆಟ್ಗೆ ಹಾಕ್ಕೊತಾ ಇದ್ದೀನಿ. ಆ ಬಕೆಟ್ ಫುಲ್ ಕ್ಲೀನ್ ಮಾಡ್ಕೊಂಡು ತೊಳೆದು ಹಾಕ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಷ್ಟು ಬಕೆಟ್ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಆ ಬಕೆಟ್ಗೆ ಕ್ಲೀನ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿ ಬಿಸಿಲಿಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನೋಡಿ ಎಲ್ಲದನ್ನು ತೊಳೆದು ತಗೊಬಂದಿದ್ದೀನಿ. ಮೇಲೆ ಬಿಸಿಲು ಚೆನ್ನಾಗಿತ್ತು, ಬಿಸಿಲಿಗೆ ಹಾಕ್ಕೊಳ್ಳೋಣ ಅಂಥೇಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಿಸಿಲು. ಒಂದು ಸ್ವಲ್ಪ ಹೊತ್ತಿದ್ರೆ ಸಾಕು, ಒಣಗೋಗ್ಬಿಡುತ್ತೆ. ಎಲ್ಲ ಈ ಥರ ಇದು ಹಾಕ್ಬಿಟ್ಟು ಬಟ್ಟೆ ತೆಳ್ಳಗೆ ಹಾಕ್ತಾಯಿದ್ದೀನಿ. ಮೇಲೆ ಹಾಕೋದ್ರಿಂದ ಏನು ಗಾಳಿ ಧೂಳು ಅದು ಇದು ಏನು ಬರೋಲ್ಲ, ಚೆನ್ನಾಗಿ ನೀಟಾಗಿ ಒಣಗ್ಕೊಳ್ಳುತ್ತೆ. ಬಿಸಿಲು ತುಂಬಾ ಇತ್ತು, ಅದಕ್ಕೆ ಅಂದ್ಬಿಟ್ಟು ಒಣಗಾಕ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪನೇ ಇನ್ನೊಂದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ, ಬೇಗ ಒಣಗ್ಕೊಳ್ಳುತ್ತೆ. ಒಟ್ಟಿಗೆ ಹಾಕ್ಬಿಟ್ರೆ ಮಂದ ಆಗುತ್ತಲ್ವ, ತೇವ ಬೇಗ ಆರಲ್ಲ ಅಂಥೇಳಿ ಎರಡರ ಮೇಲೆ ಹಾಕ್ಕೊಳ್ಳೋಣ ಅಂತ ಇದ್ರ ಮೇಲೆ ಒಂದು ಸ್ವಲ್ಪ ಹಾಕಿದೆ. ಇನ್ನೊಂದ್ರ ಮೇಲೆ ನೋಡಿ ಈ ಕಡೆ ಸ್ಕ್ರೀನ್ ಹಾಕ್ಬಿಟ್ಟು ತೆಳ್ಳಗಿರೋದು ಹಾಕಿದ್ದೀನಿ. ಕೆಳಗಡೆಗೂ ತೇವ ಏನಾದರೂ ಇದ್ದರೆ ಆರಿಕೊಳ್ಳುತ್ತೆ ಅಂತ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿಲಿರುತ್ತಲ್ವ, ಒಣಗ್ಕೊಳ್ಳುತ್ತೆ. ಮತ್ತು ಸಾಯಂಕಾಲ ತೊಗೊಂಡೋಗಿ ಪೌಡ್ರ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಈ ಥರ ಒಣಗಿಸಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಮ್ಮ ಮನೇಲಿ ಹಸು ಕರು ಹಾಕಿತ್ತು ನೋಡಿ. ನಮ್ಮ ಮನೆಯವರು ಅದಕ್ಕೆ ಹಾಲು ಇಡ್ತಾಯಿದ್ದಾರೆ. ಒಂದು 2-3 ದಿನ ಆಗೋವರೆಗೂ, ಅಭ್ಯಾಸ ಆಗೋವರೆಗೂ ಅದಕ್ಕೆ ಒಂದು ಸ್ವಲ್ಪ ಕೈ ಈ ಥರ ಬೆರಳು ಇಟ್ಕೊಂಡು ಕುಡಿಸ್ಬೇಕು. ಮತ್ತು ಅಭ್ಯಾಸ ಆದರೆ ಅದು ಕುಡ್ಕೊಳ್ಳುತ್ತೆ ಬಕೆಟ್ಗೆ. ಹಾಗೆ ಇದು ಗೌರಿ ಹಬ್ಬದಲ್ಲಿ ಅಮ್ಮ ಬಾಗಿನ ಕೊಟ್ಟಿದ್ದಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಈ ವಿಡಿಯೋದಲ್ಲೇ ಹಾಕಿದ್ದೀನಿ. ಅದನ್ನು ನೋಡಿ ಅರಿಶಿನ ಕುಂಕುಮ, ಹೂವು ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು, ಸೀರೆ, ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸು ಎಲ್ಲನೂ ಕೊಟ್ಟೋಗಿದ್ದಾರೆ. ನೋಡಿ ಈ ಥರ ಕೊಟ್ಟಿದ್ರು ನನಗೆ ಗೌರಿ ಹಬ್ಬದ ಬಾಗಿನ. ನಿಮ್ಮ ಜೊತೆ ಲೇಟಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹುಷಾರಿರಲಿಲ್ಲ, ತುಂಬ ಕೋಲ್ಡ್ ಆಗಿದ್ದರಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ವಾಯ್ಸೇ ಒಂಥರ ಆಗಿಬಿಟ್ಟಿತ್ತು, ಗಂಟ್ಲು ಕೆರೆತ, ಕೆಮ್ಮು ಜಾಸ್ತಿ ಆಗಿ. ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನೋಡಿ ಕಡಲೆಪುರಿ ತೊಗೊಬಂದಿದ್ದೆ. ಟೀಯಲ್ಲಿ ಕಡಲೆಪುರಿ ತಿನ್ನೋದು ಅಂದರೆ ನಂಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಅದು ಚಿಕ್ಕದ್ರಲ್ಲೆಲ್ಲ ತಿಂತಾಯಿದ್ವಲ್ಲ, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಟೀ ಜೊತೆ ಕಡಲೆಪುರಿ ಅಂತ, ಅದು ಹಾಕ್ಕೊಂಡು ತಿಂತೀನಿ ನಾನು. ಹಾಗೆ ನೋಡಿ ನಾಯಿ ಮರಿ ತೊಗೊಬಂದಿದ್ದೆ ಚಿಂಟು. ಅಲ್ಲೆಲ್ಲೋ 2 ಚಿಕ್ಕ ಮರಿಗಳು, ಅವು ಹಾಲು ಇಡ್ತಾರೆ ಅಂದ್ಬಿಟ್ಟು ಯಾರಾದರೂ ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಆಟ ಆಡ್ತವೆ ಎರಡೂ. ಅವ್ನು ಸ್ಕೂಲ್ಗೆ ರೆಡಿಯಾಗಿ ಹೋಗಬೇಕು ಅಂತ ಬಂದಿದ್ದ. ಹಾಗೆ ಮರಿಗಳು ಏನು ಮಾಡ್ತಾಯಿದ್ದಾವೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೆ. ಈ ಕಡೆ ಕುರಿ ಶೆಡ್ ಹತ್ರ ಇಟ್ಟಿದ್ದೀವಿ, ಒಂದು ಸ್ವಲ್ಪ ದಿನ ದೊಡ್ಡದಾಗೋವರೆಗೂ ಇರಲಿ ಅಂತ. ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ 2 ಮರಿಗಳು, ಏನು ಆಟ ಆಡ್ತಾವೆ ನೋಡಿ ಫ್ರೆಂಡ್ಸ್. ಚಿಕ್ಕ ಮರಿಗಳಲ್ವ, ನೋಡೋಕ್ಕೆ ಚೆಂದ. ಮೋಟು ಸತ್ತೋಯ್ತಲ್ಲ, ಅದಕ್ಕೆ ಇಲ್ಲಿ ಮನೆ ಹತ್ರ ತೋಟದಲ್ಲಿ ಓಡಾಡ್ಕೊಳ್ಳೋದಕ್ಕೆ ನೈಟೆಲ್ಲ ಅಂಥೇಳಿ 2 ಮರಿಗಳ್ನೂ ಎತ್ಕೊಬಂದಿದ್ದಾನೆ. ಅವೇನು ಆಟ ಆಡುತ್ತೆ ನೋಡಿ, ಯಾರು ಹೋಗೋಕ್ಕಿಲ್ಲ, ಕಾಲೇ ಇಟ್ಕೊಬಿಡುತ್ತೆ ಹಾಗೆ ಬಂದು.
ನೋಡಿ ಫ್ರೆಂಡ್ಸ್, ನಮ್ಮ ತೊಟ್ಟಿ ಹತ್ರ ಇದು ಗೂಡು ಕಟ್ಟಿರೋದು. ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದ್ದಾವೆ ಅಂದರೆ ಯಾವ ಇಂಜಿನಿಯರು ಏನೂ ಇದಿಲ್ಲ ಇದ್ರ ಮುಂದೆ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾವೆ. ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಅದರಲ್ಲಿ ಸೌಂಡು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾಯಿ ಮರಿಗಳಿಗೆ ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಹಾಲು ತೊಗೊಂಬಂದು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಕುಡಿತಾ ಇದ್ದಾವೆ. ಎರಡು ಒಂದರಲ್ಲೇ ಹಾಕಿದ್ದೀನಿ, ಒಂದೇ ಬೌಲಲ್ಲಿ ಅವು ಕುಡಿತಾ ಇದ್ದಾವೆ. ನೋಡಿ, ಈ ಥರ ಮಾಡಿದ್ದೀವಿ. ಚಳಿ ಅಲ್ವಾ, ಆಚೆ ಎಲ್ಲಾದರೂ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಮಾಡಿ ಅಲ್ಲಿ ಹಾಕಿದ್ದೀನಿ. ನಮ್ಮ ಚಿಂಟು ಏನೋ ಮಣಿ ಕಿತ್ತೋಗಿದೆ ಅಂತ ಮಣಿ ಪೋಣಿಸ್ಕೊತಾ ಇದ್ದಾರೆ ನೋಡಿ ಕೂತ್ಕೊಂಡು. ಸ್ಕೂಲಿಂದ ಬಂದು ಇದೇ ಕೆಲಸ ಹಿಡ್ದಿದ್ದಾನೆ ನೋಡಿ. ಏನೋ ಮಣಿ ತಗೊಂಬಂದು ಕತ್ತಲ್ಲಿ ಹಾಕ್ಕೊಂಡಿದ್ದ, ಅದೇನೋ ಕಿತ್ತೋಗಿತ್ತು ಅಂಥೇಳಿ ಅದನ್ನು ಪೋಣಿಸ್ಕೊಂಡು ಕೂತಿದ್ದಾನೆ. ಹಾಗೆ ನಾನು ಟೀ ಇಟ್ಟಿದ್ದೆ, ಸಂಜೆ ಆಯ್ತಲ್ವ ಟೀ ಮಾಡೋಣ ಅದು ಸ್ವಲ್ಪ ಅಂದ್ಬಿಟ್ಟು ಟೀಗೆ ಇಟ್ಟಿದ್ದೆ. ಈ ಕಡೆ ಟೀನೂ ಬೇಯ್ತಾ ಇದೆ. ಹಾಗೆ ಇಲ್ಲಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ಗ್ಯಾಸ್ ಮೇಲೆ ಬೆಳಗ್ಗೆ ಹಾಲು ಚೆಲ್ಬಿಟ್ಟಿತ್ತು. ಮಾಮೂಲಿ ಫ್ರೆಂಡ್ಸ್, ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದು ಚೆಲ್ತಾ ಇರುತ್ತೆ, ಕ್ಲೀನ್ ಮಾಡ್ಕೊತಾ ಇರಬೇಕು. ಅದು ಇನ್ನು ಹಾಗೆ ಇದ್ದರೆ ಒಣ್ಕೊಬಿಡುತ್ತೆ ಅಂತ ನೋಡಿ ಹಾಲು, ಅದು ನೀರು ಹಾಕಿ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ, ನೆಂದಿತ್ತು. ಹಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಗೆ ಕರೆ ಕಟ್ಕೊಳ್ಳುತ್ತೆ ಇಲ್ಲಾಂದರೆ ಅಂತ. ಅಷ್ಟರಲ್ಲಿ ಇಲ್ಲಿ ಟೀನೂ ಆಗಿತ್ತು. ನಮ್ಮ ಮನೆಯವ್ರಿಗೆ ಟೀ ಕೊಡೋಣ ಅಂತ ಲೋಟಕ್ಕೆ ಹಾಕ್ಕೊಂಡು ಟೀ ಮಾಡಿ ಲೋಟಕ್ಕೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ ಕಡೆ ಈ ಕಡೆ ಒಂದೆರಡು ಸಲ ತಿರುಗಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.